ಅರಣ್ಯದಲ್ಲಿ ವಾಸವಿದ್ದ ರಷ್ಯಾ ಮಹಿಳೆ, ಇಬ್ಬರು ಮಕ್ಕಳ ರಕ್ಷಣೆ. ಸುದ್ದಿ ತಿಳಿದು ಮಕ್ಕಳಿಗಾಗಿ ಓಡೋಡಿ ಬಂದ ಇಸ್ರೇಲ್ ತಂದೆ. ರಾಜಣ್ಣ ವಿದೇಶ ಪ್ರವಾಸದ ಬಗ್ಗೆ ಏನಂದ್ರು? ರಾಜೇಂದ್ರ ರಾಜಣ್ಣ. ನಂದಿನಿ ಲೇಔಟ್ನಲ್ಲಿ ಪುಂಡರ ಹಾವಳಿ, 36 ರೂಪಾಯಿ ಸಾಲಲ್ಲ, 40 ರೂಪಾಯಿಗೆ ದರ ಏರಿಕೆಯನ್ನು ಮಾಡಿ ಅಂತಿದ್ದಾರೆ ಆಟೋ ಚಾಲಕರು. ಈ ಎಲ್ಲ ಸುದ್ದಿಗಳ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ವರ್ಗಾವಣೆ ಹಿಂದೆ ಸಚಿವರ ಹಸ್ತಕ್ಷೇಪ ಆರೋಪ ಹಿನ್ನೆಲೆಯಲ್ಲಿ ಸಚಿವರ ಮನೆ ಮುಂದೆ ಕುಳಿತು ಪೊಲೀಸ್ ಸಿಬ್ಬಂದಿ ಕುಟುಂಬ ಸಮೇತ ಪ್ರತಿಭಟನೆ ನಡೆಸಿದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಸಚಿವ ಶಿವರಾಜ್ ತಂಗಡಗಿ ನಿವಾಸದ ಮುಂದೆ ಪೊಲೀಸ್ ಸಿಬ್ಬಂದಿ ಸುರೇಶ್ ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ಸುರೇಶ್ರನ್ನ ಕಾರಟಗಿ ಠಾಣೆಯಿಂದ ಹನುಮಸಾಗರ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ಕೆಲ ದಿನಗಳಲ್ಲೇ ವರ್ಗಾವಣೆ ಆದೇಶ ಬದಲಾವಣೆಯಾಗಿದೆ. ಇದರಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮೇಲೆ ಹಸ್ತಕ್ಷೇಪ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಬೇಸರಗೊಂಡ ಪೊಲೀಸ್ ಸಿಬ್ಬಂದಿ ಸುರೇಶ್ ತಮ್ಮ ಕುಟುಂಬ ಸಮೇತ ನೇರವಾಗಿ ಸಚಿವರ ನಿವಾಸದ ಬಳಿ ಬಂದು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾ ನಿರತ ಪೊಲೀಸ್ ಸಿಬ್ಬಂದಿ ಮನವೊಲಿಸಲು ತಂಗಡಗಿ ಪಿಎ ಪೊಲೀಸ್ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ವಿಷದ ಬಾಟಲ್ ಜೊತೆ ಬಂದಿರುವ ಅನುಮಾನದ ಹಿನ್ನೆಲೆಯಲ್ಲಿ ಸುರೇಶ್ ಬ್ಯಾಗ್ ಅನ್ನು ಪೊಲೀಸರು ಕಸಿದುಕೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹಠಾತ್ ಸಾವುಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ 1ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಆರೋಗ್ಯ ಮತ್ತು ಹೃದಯ ತಪಾಸಣೆ ನಡೆಸಲಾಗಿದೆ. ಜಿಲ್ಲೆಯಲ್ಲಿರುವ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ನಡೆಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಸೂಚನೆ ನೀಡಿದ್ದ ಹಿನ್ನೆಲೆಯಲ್ಲಿ ಕಳೆದ 1 ವಾರದಿಂದ ಆರೋಗ್ಯ ಇಲಾಖೆಯ ವಿವಿಧ ತಂಡಗಳು ಜಿಲ್ಲೆಯಲ್ಲಿರುವ ಶಾಲೆಗಳಿಗೆ ತೆರಳಿ ಹೃದಯ ತಪಾಸಣೆ ನಡೆಸ್ತಾ ಇದ್ದಾರೆ. ಇದುವರೆಗೂ 1185 ಶಾಲೆಯ 56,000 ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ಮಾಡಲಾಗಿದ್ದು, ಇವರಲ್ಲಿ 112 ವಿದ್ಯಾರ್ಥಿಗಳಿಗೆ ಶಂಕಿತ ಹೃದಯ ಸಮಸ್ಯೆ ಇರುವುದು ಕಂಡುಬಂದಿದೆ. ಆ ವಿದ್ಯಾರ್ಥಿಗಳನ್ನು ಸ್ಕ್ರೀನಿಂಗ್ಗೆ ಕಳುಹಿಸಿ ಹೃದಯ ಸಮಸ್ಯೆ ಇದ್ದರೆ ಚಿಕಿತ್ಸೆ ಕೊಡಿಸಲಾಗುವುದು ಅಂತ DHO ಡಾಕ್ಟರ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ನಾವು ಇಲ್ಲಿವರೆಗೆ 1185 ಸ್ಕೂಲ್ನ ಕವರ್ ಮಾಡಿದ್ದೀವಿ ಮತ್ತು ಇದರಲ್ಲಿ 56,000 ಮಕ್ಕಳನ್ನ ತಪಾಸಣೆ ಮಾಡಿದ್ದೀವಿ. 1ರಿಂದ 10ನೇ ತರಗತಿವರೆಗೆ 112 ಒಂದು ಅಂದರೆ ಸಸ್ಪೆಕ್ಟೆಡ್ ಅಂತ ಹೇಳ್ತೀವಿ, ಫ್ಯಾಮಿಲಿ ಹಿಸ್ಟ್ರಿ ಇರೋರನ್ನ ನಾವು ಕಳಿಸಿದ್ದೀವಿ. ಹೃದಯದ ಇದು ಅಂತ ಏನಲ್ಲ, ಬಟ್ ಮೇಲ್ದರ್ಜೆ ಆಸ್ಪತ್ರೆಗೆ ನಾವು ಕಳಿಸಿದ್ದೀವಿ ಮುಂದಿನ ತಪಾಸಣೆಗೆ. ಗೋಕರ್ಣ ದಟ್ಟ ಕಾಡಿನ ಗುಹೆಯಲ್ಲಿ ಇಬ್ಬರು ಮಕ್ಕಳ ಜೊತೆ ನಿಗೂಢವಾಗಿ ವಾಸವಾಗಿದ್ದ ರಷ್ಯಾ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿತ್ತು. ಜಂಗಲ್ ರಾಣಿಯ ಮತ್ತೊಂದು ಕಹಾನಿ ಬೆಳಕಿಗೆ ಬಂದಿದೆ. ದಟ್ಟ ಕಾನನದ ನಡುವೆ ನಿರ್ಜನ ಗುಹೆಯಲ್ಲಿದ್ದ ಮಹಿಳೆಯನ್ನ ಹುಡುಕಿಕೊಂಡು ಆಕೆಯ ಪ್ರಿಯಕರ ಆಗಮಿಸಿದ್ದಾನೆ. ಇಬ್ಬರು ಮಕ್ಕಳಿಗಾಗಿ ಇಸ್ರೇಲ್ನಿಂದ ಬೆಂಗಳೂರಿಗೆ ಧಾವಿಸಿರುವ ತಂದೆ ಡ್ರೋರ್ ಗೋಲ್ಡ್ಸ್ಟೈನ್ ತನ್ನ ಮಕ್ಕಳನ್ನ ನನಗೆ ಕೊಡಿ ಅಂತ ಬೇಡ್ಕೊಂಡಿದ್ದಾನೆ. 6 ವರ್ಷವಾದ್ರೂ ಶಿಕ್ಷಣ ಕೊಡಿಸಿಲ್ಲ, ಶಾಲೆಗೆ ಕಳಿಸಬೇಕು ಅಂತ ಹೇಳಿದ್ದಾನೆ. ಆದ್ರೆ ತಾಯಿ ನೀನಾಗೆ ಮಾತ್ರ ಮಕ್ಕಳನ್ನ ಕಳುಹಿಸಿಕೊಡಲು ಇಷ್ಟವಿಲ್ಲ ಎನ್ನಲಾಗಿದೆ. 2017ರಿಂದ ನಾನು ಹಾಗೂ ನೀನಾ ಒಟ್ಟಿಗೆ ಇದ್ವು. 2 ವರ್ಷ ಗಂಡ ಹೆಂಡತಿಯಾಗಿ ಸಂಸಾರ ನಡೆಸಿದ್ದೇವೆ. ಇಬ್ಬರು ಮಕ್ಕಳಾಗಿದ್ದಾರೆ. ಗೋವಾದಲ್ಲಿ ಇಸ್ರೇಲಿ ಹುಡುಗ ಹಾಗೂ ರಷ್ಯಾ ಬಾಲೆ ನಡುವೆ ಅರಳಿದ ಪ್ರೀತಿ 2 ವರ್ಷ ಆದ ಮೇಲೆ ಮಕ್ಕಳನ್ನ ಕರೆದುಕೊಂಡು ನನಗೆ ಹೇಳದೆ ಹೊರ ಹೋಗಿದ್ದಾರೆ. ಆಗ ಗೋವಾದಲ್ಲಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟೆ. ಅದಾದ ನಂತರ ಗೋಕರ್ಣದ ಗುಹೆಯಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಸದ್ಯ ರಷ್ಯಾದ ನೀನಾ ಮತ್ತು ಇಬ್ಬರು ಮಕ್ಕಳು ತುಮಕೂರಿನ ನಿರಾಶ್ರಿತ ಕೇಂದ್ರದಲ್ಲಿ ಇರಿಸಲಾಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಚಿವರ ಜೊತೆ 1-to-1 ಸಭೆ ನಡೆಸ್ತಾ ಇದ್ರೆ, ಇತ್ತ ಸಚಿವ ರಾಜಣ್ಣ ವಿದೇಶಿ ಪ್ರವಾಸಕ್ಕೆ ತೆರಳಿದ್ದಾರೆ. ಯುರೋಪ್ ಪ್ರವಾಸ ಮುಗಿಸಿ ಸುರ್ಜೇವಾಲಾ ಭೇಟಿಯಾಗೋದಾಗಿ ತಿಳಿಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ರಾಜಣ್ಣ ಪುತ್ರ MLC ರಾಜೇಂದ್ರ ರಾಜಣ್ಣ ಮಾತನಾಡಿ, ನಮ್ಮ ತಂದೆ ವಿದೇಶ ಪ್ರವಾಸಕ್ಕೆ ಹೋಗಿದ್ದು, ವಿದೇಶ ಪ್ರವಾಸದಿಂದ ಬಂದ ನಂತರ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಿದರು. ಇನ್ನು ಪ್ರವಾಸದ ಬಗ್ಗೆ CM ಗಮನಕ್ಕೂ ತಂದಿದ್ದಾರೆ ಅಂತ ತಿಳಿಸಿದರು. ಸುರ್ಜೇವಾಲಾ ವಿರುದ್ಧ ಅಸಮಾಧಾನ ಹೊರಹಾಕಿದ ರಾಜಣ್ಣ ಪುತ್ರ, ಸಹಜವಾಗಿ ಶಾಸಕರು, ಸಚಿವರು, CM, PCC ಅಧ್ಯಕ್ಷರ ಜೊತೆ ಚರ್ಚೆ ಮಾಡೋದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಈ ಬಾರಿ ಸುರ್ಜೇವಾಲಾ ಅವರು ಅಹವಾಲು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರ ನಡೆಗೆ ಅಸಮಾಧಾನ ಇದೆ. ಸುರ್ಜೇವಾಲಾ ಅನುದಾನ ಕೊಡ್ತಾರಾ ಅನ್ನೋದೇ ಇರೋದು. ಸುರ್ಜೇವಾಲಾ ಮೀಟಿಂಗ್ ಮುಗಿದ ಮೇಲೆ ಇದು ಯಾವ ತಿರುವು ಪಡೆಯುತ್ತೋ ನೋಡಬೇಕು ಅಂತ ಹೇಳಿದ್ರು. ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರೋವಂಥದ್ದನ್ನ ಮನೆ ಸುರ್ಜೇವಾಲಾ ಅವರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದೆ ಹೋಗ್ತಾ ಇರೋವಂಥದ್ದು ಬಂದಲ್ಲಿ ಮೀಟ್ ಮಾಡ್ತಾರೆ. ಸಹಜವಾಗಿ ನಡೆಯುವಂಥದ್ದು ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಪ್ರದೇಶ ಅಧ್ಯಕ್ಷ ಹತ್ರ ಕೂತ್ಕೊಂಡು ಅವರ ಸಮಸ್ಯೆಗಳು ಏನಾದ್ರು ಇದ್ರೆ ಅದನ್ನು ಬಗೆಹರಿಸೋದಕ್ಕೆ, ಇಲ್ಲ ಅನುದಾನ ಬೇಕು ಅಂತ ಕೇಳುವಂಥದ್ದು ಸಹಜ ನಡ್ಕೊಂಡು ಬಂದಿರೋವಂಥದ್ದು. ಆದರೆ ಈ ಬಾರಿ ನಮ್ಮ AICC ಇನ್ಚಾರ್ಜ್ ಅವರು ಸುರ್ಜೇವಾಲಾ ಅವರು ಮಾಡಿರೋವಂಥದ್ದು ನೀವು ಹೇಳಿದಾಗೆ ಭಾಳಷ್ಟು ಕಡೆ ಸ್ವಲ್ಪ ಅಸಮಾಧಾನವೂ ಇದೆ. IT ಸಿಟಿ ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಈ ಬಗ್ಗೆ ಪೊಲೀಸರು ಎಷ್ಟೇ ನಿಗಾ ವಹಿಸಿದ್ರೂ ಪುಡಿ ರೌಡಿಗಳ ಹಾವಳಿಗೆ ಬ್ರೇಕ್ ಬೀಳುತ್ತಲೇ ಇಲ್ಲ. ಇದಕ್ಕೆ ಸಾಕ್ಷಿ ಎಂಬಂತೆ ನಗರದ ನಂದಿನಿ ಲೇಔಟ್ನಲ್ಲಿ ಪುಡಿ ರೌಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಇಲ್ಲಿನ ಅಂಗಡಿಯೊಂದರ ಬಳಿ ಕೈಯಲ್ಲಿ ಲಾಂಗ್ ಹಿಡಿದು ಸಿಕ್ಕವರ ಮೇಲೆ ಮನಸ್ಸೋ ಇಚ್ಛೆ ಬೀಸುತ್ತಾ ತಮ್ಮ ಕ್ರೌರ್ಯವನ್ನ ಮೆರೆದಿದ್ದಾರೆ. ಇದು ಸಾರ್ವಜನಿಕರನ್ನ ಕೆಲ ಹೊತ್ತು ಆತಂಕಕ್ಕೀಡು ಮಾಡಿದ್ದಂತೂ ಸುಳ್ಳಲ್ಲ. ಪುಡಿ ರೌಡಿಗಳ ಪುಂಡಾಟದ ದೃಶ್ಯ CCTVಯಲ್ಲಿ ಸರಿಯಾಗಿದ್ದು, ಈ ಬಗ್ಗೆ ನಂದಿನಿ ಲೇಔಟ್ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳಲಿದ್ದಾರೆ ಅನ್ನೋದನ್ನ ನೋಡ್ಬೇಕಷ್ಟೇ.
ಬಸ್, ಮೆಟ್ರೋ ನಂತರ ಇದೀಗ ಆಟೋ ದರ ಹೆಚ್ಚಳವಾಗ್ತಿದ್ದು ಇದೇ ಆಗಸ್ಟ್ 1ರಿಂದ ಅಧಿಕೃತವಾಗಿ ನೂತನ ದರ ಜಾರಿಯಾಗಲಿದೆ. ಜಿಲ್ಲಾಡಳಿತದ ಈ ನಿರ್ಧಾರಕ್ಕೆ ಆಟೋ ಚಾಲಕರ ಸಂಘ ಆಕ್ಷೇಪ ವ್ಯಕ್ತಪಡಿಸಿದೆ. 2 ಕಿಲೋಮೀಟರ್ಗೆ ಮಿನಿಮಂ ಪ್ರಯಾಣ ದರ 30ರಿಂದ 36ಕ್ಕೆ ಏರಿಕೆ ಮಾಡಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ನಗರ ಜಿಲ್ಲಾಧಿಕಾರಿ ಜಗದೀಶ್ ಆದೇಶ ಹೊರಡಿಸಿದ್ದಾರೆ. ಈ ಬಗ್ಗೆ ಆಕ್ಷೇಪವೆತ್ತಿರುವ ಆಟೋ ಚಾಲಕರು ಇದೊಂದು ಅವೈಜ್ಞಾನಿಕ ದರವಾಗಿದೆ, ಮಿನಿಮಂ 40 ರೂಪಾಯಿಗೆ ಆಟೋ ದರ ಹೆಚ್ಚಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಯಾವುದೇ ಸಭೆ ಕರೆಯದೆ ಏಕಾಏಕಿ ಏಕಪಕ್ಷೀಯವಾಗಿ ದರ ಏರಿಕೆ ಆದೇಶ ಹೊರಡಿಸಿರುವುದು ಸರಿಯಲ್ಲ. ಶಿವಮೊಗ್ಗ, ಉಡುಪಿ ಹಾಗೂ ಮಂಗಳೂರಿಗೆ ಹೋಲಿಸಿದ್ರೆ ಬೆಂಗಳೂರಲ್ಲಿ ಆಟೋ ಮೀಟರ್ ದರ ಕಡಿಮೆ ಇದೆ. ಆಪ್ ಆಧಾರಿತವಾಗಿ ಆಟೋ ಓಡಿಸುತ್ತಿದ್ದಾರೆ, ಹೀಗಾಗಿ ಮೀಟರ್ ಹಾಕಿ ಓಡಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಹೀಗಾಗಿ ಮಿನಿಮಂ ದರ 40 ರೂಪಾಯಿ ಆಗಬೇಕು, ಇಲ್ಲದಿದ್ರೆ ಕೋರ್ಟ್ ಮೆಟ್ಟಿಲೇರೋದಾಗಿ ಆಟೋ ಚಾಲಕ ಯೂನಿಯನ್ ಎಚ್ಚರಿಕೆ ನೀಡಿದೆ. 2021 ಡಿಸೆಂಬರ್ ಆಗಿದ್ದು ನಾವು 23ರಿಂದ ಕೇಳ್ತಾನೆ ಇದೀವಿ. ಪ್ರತಿ ವರ್ಷ 1 ರೂಪಾಯಿ 2 ರೂಪಾಯಿ ಕಿಲೋಮೀಟರ್ ಜಾಸ್ತಿ ಮಾಡಿದ್ರೆ ಮೀಟರ್ ಮೇಲೆ ಓಡಿಸುವಂಥದ್ದು ಇದಾಗುತ್ತೆ ಅಂತ. ಇವತ್ತು ಏಕಾಏಕಿ ನಿನ್ನೆ ಯಾರಿಗೂ ಮೀಟಿಂಗ್ ಕರೆದಿಲ್ಲ. ಇದು ನಾವು ವೈಜ್ಞಾನಿಕ ದರ, ಇದು ಹೋರಾಟಕ್ಕೆ ಹೋಗೋದು ಅಥವಾ ಏನಾದರೂ ಕೋರ್ಟ್ಗೆ ಹೋಗೋದು ಅಂತೇಳಿ ನಾವು ಮುಂದಿನ ಮೀಟಿಂಗಲ್ಲಿ ಚರ್ಚೆ ಮಾಡಿ. ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ಮೂಲಕ ಕೆಎಂಎಫ್ ನೂತನ ದಾಖಲೆ ಬರೆದಿದೆ. ಕೆಎಂಎಫ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಹಾಲು ಸಂಗ್ರಹವಾಗಿದ್ದು ನಿತ್ಯ 1 ಕೋಟಿ ಲೀಟರ್ ಹಾಲು ಸಂಗ್ರಹ ಮಾಡ್ತಾ ಇದೆ. ಮೇ ತಿಂಗಳಾಂತ್ಯದ ನಿತ್ಯ ಹಾಲು ಉತ್ಪಾದನೆ 1 ಕೋಟಿ ಲೀಟರ್ ದಾಟಿದೆ. ಕಳೆದ ವರ್ಷ ಜೂನ್ ಜುಲೈನಲ್ಲಿ 90 ಲಕ್ಷ ಹಾಲು ಉತ್ಪಾದನೆ ಇತ್ತು. ಆದರೆ ಇದೀಗ ನಿತ್ಯ 1,05 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗ್ತಾ ಇದೆ. ಕೆಲ ತಿಂಗಳಿಂದ ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ವಾತಾವರಣ ತಂಪಾದ ಕಾರಣ ಹಸಿರು ಮೇವು ಸಿಕ್ಕಿದ್ದು ಇದರಿಂದ ಹಾಲು ಸಂಗ್ರಹ ದುಪ್ಪಟ್ಟಾಗಿದೆ. ನಿತ್ಯ ಸಂಗ್ರಹವಾದ 1 ಕೋಟಿ ಲೀಟರ್ ಹಾಲಿನಲ್ಲಿ 80 ಲಕ್ಷ ಲೀಟರ್ ಗ್ರಾಹಕರಿಗೆ ಮಾರಾಟ ಮಾಡಲಾಗ್ತಾ ಇದೆ. ಸಂಗ್ರಹವಾದ ಹೆಚ್ಚುವರಿ ಹಾಲಿನಿಂದ ಹಾಲಿನ ಪುಡಿ, ಮೊಸರು, ವಿವಿಧ ಮೌಲ್ಯವರ್ಧಿತ ಉತ್ಪನ್ನ ತಯಾರಿಸಲಾಗ್ತಾ ಇದೆ. ಈ ಬಾರಿ ಮಳೆಗಾಲದಲ್ಲೇ 1.25 ಕೋಟಿ ಹಾಲು ಸಂಗ್ರಹ ಗುರಿ ಹೊಂದಿದೆ. 1 ತಿಂಗಳಿಂದ ನಿರಂತರವಾಗಿ 1,05 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗ್ತಿರೋದು ಇದೇ ಮೊದಲು ಅಂತ ಕೆಎಂಎಫ್ ಸಂತಸ ವ್ಯಕ್ತಪಡಿಸಿದೆ. ದೆಹಲಿಯಿಂದ ಪಾಟ್ನಾಗೆ ಹೊರಟಿದ್ದ ಇಂಡಿಗೋ ವಿಮಾನ ಲ್ಯಾಂಡಿಂಗ್ ವೇಳೆ ಸಮಸ್ಯೆಯಾಗಿತ್ತು. ಆದರೂ ಕೂಡ ಪೈಲಟ್ನ ಚಾಣಾಕ್ಷತನದಿಂದ ಮತ್ತೆ ಟೇಕ್ ಆಫ್ ಆಗಿ ಬಳಿಕ ಸೇಫ್ ಲ್ಯಾಂಡಿಂಗ್ ಆಗಿದೆ. ಮಂಗಳವಾರ ರಾತ್ರಿ ದೆಹಲಿಯಿಂದ ಪಾಟ್ನಾಗೆ ಪ್ರಯಾಣಿಸ್ತಾ ಇದ್ದಂತಹ 6E2482 ಇಂಡಿಗೋ ವಿಮಾನ ಪಾಟ್ನಾದ ಜಯಪ್ರಕಾಶ್ ನಾರಾಯಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗುವಾಗ ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ. ಪಾಟ್ನಾದ ರನ್ವೇ ಚಿಕ್ಕದಾಗಿದ್ದರಿಂದ ಸುರಕ್ಷಿತ ಲ್ಯಾಂಡಿಂಗ್ ವಲಯವನ್ನ ಮೀರಿ ಹಾರಿರೋದು ಗ್ರಹಿಸಿದ ಪೈಲಟ್ ವಿಮಾನವನ್ನ ಲ್ಯಾಂಡ್ ಮಾಡದೆ 3 ಸುತ್ತು ಹೊಡೆಸಿ ರಾತ್ರಿ 9 ಗಂಟೆಗೆ ಸುರಕ್ಷಿತವಾಗಿ ಲ್ಯಾಂಡ್ ಮಾಡಿಸಿದ್ದಾರೆ. ವಿಮಾನದಲ್ಲಿದ್ದ 173 ಪ್ರಯಾಣಿಕರು ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಹೆಸರಲ್ಲಿ ಉದ್ಯಮಿಗೆ ಬೆದರಿಕೆ ಹಾಕಿದ್ದ 4ರನ್ನ ಶೇಷಾದ್ರಿಪುರ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ ಬೆಂಗಳೂರಿನ ಮಹಮ್ಮದ್ ರಫೀಕ್, ಉತ್ತರ ಪ್ರದೇಶದ ಶಿಶುಪಾಲ್ ಸಿಂಗ್, ವಂಶ ಸಚ್ದೇವ್ ಮತ್ತು ಅಮಿತ್ ಚೌಧರಿ ಎಂದು ಗುರುತಿಸಲಾಗಿದೆ. ಲಾರೆನ್ಸ್ ಬಿಷ್ಣೋಯ್ ಧಮಕಿ ಹಾಕಿದ್ದ ಆಡಿಯೋ ಇಟ್ಕೊಂಡು 3 ತಿಂಗಳ ಕಾಲ ಹೋಂವರ್ಕ್ ಮಾಡಿದ್ದ ಆರೋಪಿಗಳು ಉದ್ಯಮಿ ರಿಕಬ್ ಚಂದ್ ಸಿಂಘ್ವಿಗೆ ಕರೆ ಬೆದರಿಕೆ ಹಾಕಿರುವ ಮಾಹಿತಿ ಬೆಳಕಿಗೆ ಬಂದಿದೆ. ಉದ್ಯಮಿಗೆ ಕರೆ ಮಾಡಲು ಆರೋಪಿ ಶಿಶುಪಾಲ್ ಸಿಂಗ್ ಹರಿಯಾಣದ ತನ್ನ ಲವರ್ ಬಳಿ ಸಿಮ್ ಕೇಳಿದ್ದ ಎನ್ನಲಾಗಿದ್ದು, ಈಕೆ ತನ್ನ ಅಕ್ಕನ ಲವರ್ ಹೆಸರಲ್ಲಿ ಸಿಮ್ ಪಡೆದು ಶಿಶುಪಾಲ ಸಿಂಗ್ಗೆ ನೀಡಿದ್ದಳು ಎನ್ನಲಾಗಿದೆ. ಜುಲೈ 9ರಂದು ಚಂದಾಪುರ ಬಳಿ ರೂಮ್ ಮಾಡಿಕೊಂಡಿದ್ದ ಆರೋಪಿಗಳು ನಕಲಿ ಮೇಲ್ ಐಡಿ ಮಾಡಿ ಇಂಟರ್ನೆಟ್ ಪಡೆದು ಉದ್ಯಮಿಗೆ ವಾಟ್ಸ್ಆಪ್ ಕರೆ ಮಾಡಿದ್ದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ದೂರು ದಾಖಲಾಗ್ತಿದ್ದಂತೆ ಫೀಲ್ಡ್ಗೆ ಇಳಿದಿದ್ದ ಸಿಸಿಬಿ ಡಿಸಿಪಿ ರಾಜಾ ಇಮಾಮ್ ಖಾಸಿಂ ಹರಿಯಾಣದ ಪೊಲೀಸರ ಮೂಲಕ ಸಿಮ್ ಓನರ್ ಅಭಿಷೇಕ್ ನನ್ನ ಪತ್ತೆ ಹಚ್ಚಿದ್ದಾರೆ. ಬಳಿಕ ಶಿಶುಪಾಲನ ಲವ್ವರ್ ಪತ್ತೆ ಮಾಡಿದ್ದಾರೆ. ಇದೇ ಜಾಡಿನಲ್ಲಿ ಕೇವಲ 48 ಗಂಟೆಯಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಿ ಬಂಧಿಸಿದ್ದಾರೆ. ಸದ್ಯ ತನಿಖೆಯ ಮೇಲ್ವಿಚಾರಣೆ ಸಿಸಿಬಿಗೆ ವರ್ಗಾವಣೆ ಸಾಧ್ಯತೆ ಇದ್ದು ಗ್ಯಾಂಗ್ಸ್ಟರ್ನ ಜೊತೆ ಆರೋಪಿಗಳ ಲಿಂಕ್ ಇದೆಯಾ ಅಥವಾ ಗ್ಯಾಂಗ್ಸ್ಟರ್ ರವಿ ಬಿಷ್ಣೋಯ್ ಜೊತೆಗಿನ ಶಾರ್ಪ್ ಶೂಟರ್ಗಳ ಜೊತೆ ನಂಟಿದ್ಯಾ ಅಂತ ತನಿಖೆ ಮಾಡಲಾಗ್ತಿದೆ. ರಷ್ಯಾದಿಂದ ಭಾರತ, ಚೀನಾ ಮತ್ತು ಬ್ರೆಜಿಲ್ಗಳು ವ್ಯಾಪಾರ ಮುಂದುವರೆಸಿದ್ರೆ ಆರ್ಥಿಕ ನಿರ್ಬಂಧಗಳಿಂದ ತೀವ್ರ ತೊಂದರೆ ಎದುರಿಸಬೇಕಾಗುತ್ತೆ ಅಂತ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ಟೆ ಎಚ್ಚರಿಕೆ ನೀಡಿದ್ದಾರೆ. 50 ದಿನದೊಳಗೆ ರಷ್ಯಾ ಶಾಂತಿ ಮಾತುಕತೆಯ ವಿಚಾರವಾಗಿ ಗಂಭೀರವಾಗಿ ವರ್ತಿಸದೆ ಹೋದಲ್ಲಿ ಭಾರತ, ಚೀನಾ ಮತ್ತು ಬ್ರೆಜಿಲ್ನಂತಹ ದೇಶಗಳ ಮೇಲೆ ನಿರ್ಬಂಧಗಳನ್ನ ಹೇರುವುದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಿಳಿಸಿದ್ರು. ಇದರ ಬೆನ್ನಲ್ಲೇ ಈ 3 ದೇಶಗಳ ಮುಖ್ಯಸ್ಥರುಗಳು ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಕರೆ ಮಾಡಿ ಶಾಂತಿ ಮಾತುಕತೆಗೆ ಒತ್ತಾಯಿಸಬೇಕು ಅಂತ ರುಟ್ಟೆ ಒತ್ತಡ ಹೇರಿದ್ದಾರೆ. ರಷ್ಯಾ ಉಕ್ರೇನ್ ಮೇಲಿನ ಯುದ್ಧ ಕೊನೆಗೊಳಿಸದಿದ್ರೆ ರಷ್ಯಾದ ವ್ಯಾಪಾರ ಪಾಲುದಾರರ ಮೇಲೆ 100% ಸುಂಕ ವಿಧಿಸುವುದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ದು, ರಷ್ಯಾದ ಇಂಧನ ವ್ಯಾಪಾರದ ಬಹುಪಾಲು ಹೊಂದಿರುವ ಭಾರತ, ಚೀನಾ ಮತ್ತು ಬ್ರೆಜಿಲ್ ಆರ್ಥಿಕತೆಗಳ ಮೇಲೆ ಪರಿಣಾಮ ಬೀರಲಿದೆ ಅಂತ ತಿಳಿಸಿದ್ದಾರೆ.